ಯಾರು ಡೈವರ್ಟ್ ಮಾಡ್ತಾ ಇದಾರೋ ನೀವು ಮಾಡೋದು ಬೇಡ, ನಾನು ಮಾಡೋದು ಬೇಡ. ತನಿಖೆ ಈಗ ಆಯ್ತು ನೋಡಿ, ನಾನೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನೇ ಮಾಡ್ತಾ ಇದ್ದೀನಿ ಅಂತಾನು ಇಟ್ಕೊಳ್ಳಿ. ನಾನ್ ಮಾಡಿದ್ರು ತಪ್ಪೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರೇ ಡೈವರ್ಟ್ ಮಾಡಿದ್ರು ತಪ್ಪೆ. ಪಾರ್ಟಿ, ಪಕ್ಷ, ಜಾತಿ, ಸಂಬಂಧ ಎಲ್ಲವೂ ಒಂದು ಲಿಮಿಟ್ ವರೆಗೆ. ನಾನೇನ್ 24 ಕ್ಯಾರೆಟ್ ಗೋಲ್ಡ್ ಅಲ್ಲ, ನಾನು ಸ್ಫಟಿಕನೂ ಅಲ್ಲ, ನಾನು ಅಪರಂಜಿನೂ ಅಲ್ಲ. ಎಲ್ಲಾರ ಮನೆ ದೋಸೆ ತೂತು. ಆದ್ರೆ ಕೆಲವು ಸಂದರ್ಭದಲ್ಲಿ ಒಂದು ಗೆರೆ ಗಿಚ್ಚಿ ನಿಂತ್ಕೋಬೇಕಾಗತ್ತೆ. ಇವತ್ತು ನಡೀತಾ ಇರೋ ಈ ಡೈವರ್ಷನ್ ಟ್ಯಾಕ್ಟಿಕ್ ನಿಜವಾದ ಅಪರಾಧಿಗಳನ್ನ ಅವ್ರ ಮೇಲೆ ಏನ್ ಅಯ್ಯೋ ಪಾಪ ಅಂತ. ಯಾರು ಕಿಡ್ನಾಪ್ ಮಾಡೋದು ಅಯ್ಯೋ ಪಾಪನ? 62 ವಯಸ್ಸು ಮಹಿಳೆಯನ್ನ ತಗೊಂಡೋಗಿ ಎಲ್ಲೋ ಇಡೋದು ಅಯ್ಯೋ ಪಾಪನ? ನೂರಾರು ಜನ ಮಹಿಳೆಯರ ಮಾನಭಂಗ ಮಾಡೋದು ಅಯ್ಯೋ ಪಾಪನ? ನೋಡಿ, ಅವರಿಬ್ಬರು ಮಾತುಕ ಭೇಟಿ ಮಾಡಿರೋದು, ಏನಾಯ್ತು ಅವರ ಭೇಟಿ ಮಾಡಿದಾಗ ಏನಾಯ್ತು ಅನ್ನೋದು ನಿಮಗೂ ಗೊತ್ತಿದೆ, ನಿಮ್ಗೇನ್ ಗೊತ್ತಿಲ್ಲದೆ ಏನಿಲ್ಲ. ಆದ್ರೆ ಎಲ್ಲಾರು ಗೊತ್ತಿಲ್ದಂಗೆ ನಾವು ಜಾಣರಾಗೋದು ಬೇಡ. ವಾಸ್ತವಾಂಶಗಳೇನು ಅನ್ನೋದು ನಿಮಗೂ ಗೊತ್ತಿದೆ, ನಿಮಗ್ ಗೊತ್ತಿಲ್ಲದೆ ಏನಿಲ್ಲ. ನಿಮಗ್ ಗೊತ್ತಿಲ್ಲದೆ ನನಗಿಂತ ಫಸ್ಟ್ ನಿಮಗ್ ಗೊತ್ತಾಗಿರುತ್ತೆ ಎಲ್ಲಾ ವಿಷಯಗಳು. ನಾವ್ ಈ ವಿಷಯದಲ್ಲಿ ಲಾಸ್ಟೇ.